ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಫೈನಾನ್ಸ್ಗಳ ದರ್ಬಾರ್. ಕರ್ನಾಟಕದಲ್ಲಿ ಖಾಸಗಿ ಫೈನಾನ್ಸ್ಗಳ ದರ್ಬಾರ್ ಬಹಳ ಜೋರಾಗಿಯೇ ಶುರುವಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಬಹಳ ಸ್ಪಷ್ಟ ನಿದರ್ಶನ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇರುವಂತಹ ಸಾಲಗಾರರ ಆತ್ಮಹತ್ಯೆ ಪ್ರಕರಣಗಳು. ಕರ್ನಾಟಕದಲ್ಲಿ ಹೆಚ್ಚುತ್ತಿವೆ ಫೈನಾನ್ಸ್ಗಳ ದರ್ಬಾರ್. ಮೈಕ್ರೋ ಫೈನಾನ್ಸ್ಗಳಿಂದ ಹಳ್ಳಿಗಳಲ್ಲಿ ಆಟಾಟೋಪ. ಖಾಸಗಿ ಏಜೆನ್ಸಿಗಳ ದಬ್ಬಾಳಿಕೆಗೆ ಬೇಸತ್ತ ಜನಸಾಮಾನ್ಯರು. ಸಾಲ ವಸೂಲಿಗೆ ಪುಡಿ ರೌಡಿಗಳ ಬಳಕೆ, ಅವರಿಂದ ಬೆದರಿಕೆ. ಸಾಲ ಕೊಡುವಾಗ ಅದೇನು ವಿನಯ, ಅದೇನು ಸಹನೆ. ಸಾಲದ ಕಂತು ನಿಂತರೆ ಬೆದರಿಕೆ, ದಬ್ಬಾಳಿಕೆ, ಅಶ್ಲೀಲ ಪದ ಬಳಕೆ. ಮನೆಗೆ ಬಂದು ಕೂರ್ತಾರೆ, ಬಡ್ಡಿ ಮೇಲೆ ಬಡ್ಡಿ ಹಾಕ್ತಾರೆ. ಹೆಚ್ಚುತ್ತಿವೆ ಸಾಲಗಾರರ ಆತ್ಮಹತ್ಯೆ ಪ್ರಕರಣಗಳು. ವಸೂಲಿ ವಿಚಾರದಲ್ಲಿ RBI ನಿಯಮಗಳು ಬದಲಾಗಲೇಬೇಕಿದೆ. ಈಗಾಗಲೇ ನೀವು ಗಮನಿಸಿರುವ ಹಾಗೆ ಕರ್ನಾಟಕದ ಹಲವೆಡೆಗಳಲ್ಲಿ ಫೈನಾನ್ಸ್ಗಳಿಂದ ಸಾಲ ಪಡೆದಂತಹ ಅನೇಕ ವ್ಯಕ್ತಿಗಳು ಪದೇ ಪದೇ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾ ಇರುವಂತಹ ವರದಿಗಳು ನಮ್ಮ ಕಿವಿಗೆ ಬೀಳ್ತಾನೆ ಇದ್ದಾವೆ, ಕಣ್ಣಿಗೆ ಕಾಣ್ತಾನೆ ಇದ್ದಾವೆ. ಆದರೆ RBI ನಿಯಮಗಳ ಅಡಿಯಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇವತ್ತು ಖಾಸಗಿ ಫೈನಾನ್ಸ್ಗಳು ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಹಾಗೆ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಬರ್ತಾ ಇರುವಂತಹ ಫೈನಾನ್ಸ್ಗಳು ನಾಯಿ ಕೊಡೆಗಳ ರೀತಿಯಲ್ಲಿ ಇವತ್ತು ಬೆಳೆದುಕೊಂಡು ನಿಂತಿದ್ದಾವೆ. ಆದರೆ ಇಲ್ಲಿ ಒಂದು ಅಂಶವನ್ನ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ಈ ಫೈನಾನ್ಸ್ಗಳು ಅಥವಾ ಖಾಸಗಿ ಫೈನಾನ್ಸ್ಗಳು ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಏನು ಫೈನಾನ್ಸ್ನ ಈ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತಕ್ಕಂಥ ಬೇರೆ ಬೇರೆ ರೀತಿಯ ಫೈನಾನ್ಸ್ಗಳೇನಿದ್ದಾವೆ, ಇವೆಲ್ಲವುಗಳ ಅಜೆಂಡಾ ಒಂದೇನೆ, ಜನರಿಂದ ಬಡ್ಡಿ, ಚಕ್ರ ಬಡ್ಡಿ ಹಣವನ್ನ ವಸೂಲಿ ಮಾಡುವಂಥದ್ದು ಮೇನ್ ಅಜೆಂಡಾ. ಸೊ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಅಥವಾ ನೀವು ಸಾಲವನ್ನ ಬೇಡ ಅಂದ್ರೂ ಕೂಡ ಮನೆ ಬಾಗಿಲಿಗೆ ಬಂದು ಕಾಡಿ ಬೇಡಿ ಅತ್ಯಂತ ವಿನಯತೆಯಿಂದ ಸಹನೆಯಿಂದ ನಿಮ್ಮ ಮನವೊಲಿಸಿ ನಿಮಗೆ ಸಾಲ ಕೊಡ್ತಾರೆ. ಇದು ಒಂದು ಭಾಗ. ಜೊತೆಗೆ ಇದರ ಮಧ್ಯದಲ್ಲಿ ಪಾಪ ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಸಾಲ ಪಡೀಲಿಕ್ಕೆ ಸಾಧ್ಯ ಆಗದೆ ನೇರವಾಗಿ ಫೈನಾನ್ಸ್ಗಳಿಂದ ಸಾಲ ಪಡೆಯುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ಬಹಳ ಮುಖ್ಯ ಕಾರಣ ಏನಂತಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳ ಎಡವಟ್ಟುಗಳು. ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಇಲ್ಲದೆ ಹೋದ್ರೆ ಸಾಲ ಸಿಕ್ಕೋದಿಲ್ಲ. ಸೊ ಆ ಕಾರಣವನ್ನ ನೆಪವಡ್ಕೊಂಡು ಈ ಫೈನಾನ್ಸ್ಗಳು ಖಾಸಗಿ ವ್ಯಕ್ತಿಗಳಿಗೆ ಅಥವಾ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅಥವಾ ಸ್ವಸಹಾಯ ಸಂಘಗಳಿಗೆ ಸಾಲವನ್ನ ಕೊಡ್ತಾರೆ. ಆದರೆ ಈ ಸಾಲದ ಬಡ್ಡಿಯನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. 9.5% ಸುಮಾರು 24% ವರೆಗೆ ಸಾಲದ ಮೇಲೆ ಬಡ್ಡಿಯನ್ನ ಹಾಕ್ತಾರೆ. ಇದರ ಜೊತೆಗೆ ಚಕ್ರ ಬಡ್ಡಿಯನ್ನು ಕೂಡ ಹಾಕ್ತಾರೆ. ದಿನೇ ದಿನ ಇದರ ಬಡ್ಡಿ ಹೆಚ್ಚುತ್ತಾನೆ ಹೋಗುತ್ತೆ. ನಾವು ಬಹಳ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದ್ರೆ RBI ಗೈಡ್ಲೈನ್ಸ್ ಪ್ರಕಾರ ನಾವು ಈ ಫೈನಾನ್ಸ್ಗಳನ್ನ ನಡೆಸ್ತಿದ್ದೀವಿ ಅಂತೇಳಿ ಇವ್ರೇನು ಹೇಳ್ಕೊಂಡ್ರು ಕೂಡ ಸೊ ಅದು ಕಾನೂನು ವ್ಯಾಪ್ತಿಯಲ್ಲಿ ಇರುವಂಥದ್ದೇ. ಆದರೆ ಇವ್ರು ಯಾರು ಕೂಡ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಇಲ್ಲಿ ನೀವು ಸಾಲ ಕೊಡಲಿಕ್ಕೆ ಬೆಳೆಸುವ ಇರುವಂಥದ್ದು ಖಾಸಗಿ ಏಜೆನ್ಸಿಗಳಿಂದ ಡಾಟಾವನ್ನ ಖರೀದಿ ಮಾಡಿ ನಿಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಕಂಡವರಿಗೆ ಫೋನ್ ಮಾಡ್ತಾರೆ, ಸಾಲ ಬೇಕಾ ಅಂತ ಕೇಳ್ತಾರೆ. ನಿಮಗೆ ನಾವು ಲಕ್ಷಗಟ್ಟಲೆ ಸಾಲ ಕೊಡ್ತೀವಿ ಅಂತ ಹೇಳಿ ನಿಮಗೆ ಕರೆ ಮಾಡಿ ಬೆನ್ನು ಬೀಳ್ತಾರೆ, ದುಂಬಾಲು ಬೀಳ್ತಾರೆ. ಕೊನೆಗೂ ನಿಮ್ಮ ಮನವೊಲಿಸಿ ಹೇಗೋ ಹಣ ಪಡೆಯುವಂಥದ್ದಕ್ಕೆ ನಮಗೆ ಸ್ವಲ್ಪ ಹಣ ಬಂತು, ಇದರಿಂದ ನಾನು ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ಬೋದು ಅಂಥೇಳಿ ನೀವೇನಾದರೂ ಯೋಚನೆ ಮಾಡಿದ್ರೆ ಖಂಡಿತ ಅದು ಶುದ್ಧ ಸುಳ್ಳು. ನೀವು ಬೆಂಕಿಯಿಂದ ಬಾಣಲೆಗೆ ಬೀಳ್ತಾ ಇದ್ದೀರಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಸಹಜವಾಗಿ ಮನುಷ್ಯನಿಗೆ ಸಣ್ಣ ಪುಟ್ಟ ಏನು ಆರ್ಥಿಕ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಅಲ್ಪ ಸ್ವಲ್ಪ ಸಹಾಯ ಮಾಡಿದರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಂತಹ ಫೈನಾನ್ಸ್ಗಳು ಅಂಥವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ನಿಮಗೆ ಲಗ್ಗೆ ಇಡ್ತಾರೆ, ನಿಮ್ಮ ಮನೆಗಳಿಗೆ ಬರ್ತಾರೆ, ಫೋನ್ ಕರೆಗಳನ್ನ ಮಾಡಿ ನಿಮಗೆ ದುಂಬಾಲು ಬೀಳ್ತಾರೆ. ಆದರೆ ಸಾಲ ಕೊಟ್ಟ ಆದ ಬಳಿಕ ಒಂದೇ ತಿಂಗಳಿಗೆ ಅವರ ಕಾಟ ಶುರುವಾಗುತ್ತೆ. ಅಪ್ಪಿತಪ್ಪಿ ನೀವು ಯಾವುದೋ ಒಂದು ಸಂಕಷ್ಟಕ್ಕೆ ಸಿಲುಕಿ 1 ತಿಂಗಳು ಅಥವಾ 2 ತಿಂಗಳು ನೀವು ಹಣವನ್ನು ಕಟ್ಟದೆ ಹೋದರೆ ನಿಮ್ಮ ಮನೆಗಳಿಗೆ ಬರುವಂಥವರು
ಖಾಸಗಿಯಾಗಿ ಏಜೆನ್ಸಿಗಳೇನಿದ್ದಾವೆ, ಫೈನಾನ್ಸ್ನ ಏಜೆನ್ಸಿಗಳು, ಖಾಸಗಿ ಫೈನಾನ್ಸ್ಗಳ ಪ್ರತಿನಿಧಿಗಳು ಅಂತ ಹೇಳ್ಕೊಂಡು ಬರುವಂಥವ್ರು, ಇವರಲ್ಲಿ ಬಹುತೇಕರು, ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಬಹುತೇಕರು ಪುಡಿ ರೌಡಿಗಳೇ ಆಗಿರ್ತಾರೆ ಅನ್ನುವಂಥದ್ದು ಈಗ ಸಿಕ್ಕಿರ್ತಕ್ಕಂಥ ಅಧಿಕೃತ ಮಾಹಿತಿ. ಪ್ರಜಾಧ್ವನಿ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಅದೇ ಕಾರಣಕ್ಕಾಗಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿರುವಂಥದ್ದು. ಕರ್ನಾಟಕ ಸರ್ಕಾರ ಕೂಡ ಇದನ್ನ ಗಮನಿಸ್ತಾ ಇದೆ. ಆದರೆ ಇಡೀ ಪೊಲೀಸ್ ಇಲಾಖೆಯಲ್ಲಿ ಈಗ ದಾಖಲಾಗಿರ್ತಕ್ಕಂಥ ಪ್ರಕರಣಗಳನ್ನ ಒಟ್ಟಾರೆಗೆ ತೆಗೆದುಕೊಂಡು ನೋಡಿದ್ರೆ ಇಲ್ಲಿ ಈ ಪುಡಿ ರೌಡಿಗಳ ದಬ್ಬಾಳಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡಂಥವ್ರು, ಜೊತೆಗೆ ಮನೆ ಬಿಟ್ಟು ಓಡಿ ಹೋದಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಈ ವಿಚಾರದಲ್ಲಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಡುತ್ತಾ ಇದೆ. ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ರೈತರು, ಕೂಲಿ ಕಾರ್ಮಿಕರು ಅಥವಾ ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಅಥವಾ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಅಥವಾ ಬೇರೆ ಯಾವುದೋ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಡನ್ ಆಗಿ ಯಾವುದೋ ಡೆವಲಪ್ಮೆಂಟ್ ಇಂದ ಅಥವಾ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಅಥವಾ ಯಾವುದೋ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಿಮಗೆ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರೆ ಅಥವಾ ನೀವು ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿದ್ರೆ 1 ತಿಂಗಳು 2 ತಿಂಗಳು ನೀವು ಕಟ್ತೀರಿ, ಅದಾದ ನಂತರ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದಾದ್ರೆ ನಿಮ್ಮ ಮನೆಗೆ ಬರುವಂಥವ್ರು ಮೊದಲ ಬಾರಿಗೆ ಸೌಮ್ಯದ ರೀತಿಯಲ್ಲಿ ನೀವು ಸಾಲ ಕಟ್ಟಿ ಒಂದು ಸ್ವಲ್ಪ ಅಂತ ಬಂದು ಕೇಳ್ತಾರೆ. ಆದರೆ ಸ್ವಲ್ಪ ವೇರಿಯೇಷನ್ ಆಯಿತು, ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮಗೆ ಬರುವಂಥ ಕರೆಗಳು ದಬ್ಬಾಳಿಕೆಯ ಕರೆಗಳಾಗ್ತವೆ. ಅಲ್ಲಿ ಮಾತನಾಡುವ ಶೈಲಿ ಬದಲಾಗ್ತಾ ಹೋಗುತ್ತೆ. ನೇರವಾಗಿ ನಿಮಗೆ ಮನೆಗೆ ಬಂದು ಕೂರ್ತಾರೆ, ನೀವು ಹಣ ಕೊಡೋವರೆಗೂ ಬಿಡೋದಿಲ್ಲ. ಜೊತೆಗೆ ಅಶ್ಲೀಲ ಪದಗಳನ್ನು ಕೂಡ ಮನೆಗೆ ಬಂದು ಬಳಸುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ವಾದ ವಿವಾದಗಳು ನಡೆದಂಥ ಸಂದರ್ಭದಲ್ಲಿ ನಿಮಗೆ ಬೆದರಿಕೆ ಹಾಕಿ ಹಣವನ್ನು ವಸೂಲಿ ಮಾಡುವಂಥ ಅಥವಾ ನಿಮ್ಮ ಇಡೀ ಕುಟುಂಬಕ್ಕೆ ಬೆದರಿಕೆ ಹಾಕುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇದು ಫೈನಾನ್ಸ್ಗಳಲ್ಲಿ, ಖಾಸಗಿ ಫೈನಾನ್ಸ್ಗಳಲ್ಲಿ, ಜೊತೆಗೆ ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ನಡೀತಾ ಇರುವಂಥ ಅವ್ಯವಹಾರಗಳು. ಈ RBI ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಒಂದು ಕಂಪನಿಗೆ ಅಥವಾ ಫೈನಾನ್ಸ್ಗಳಿಗೆ ಈಗ ಒಂದು ನಿಯಮಾವಳಿಗಳು ಇರ್ತವೆ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಇರತಕ್ಕಂಥವ್ರು, ಜೊತೆಗೆ ಈ BCom ಅಥವಾ MBA ಮಾಡಿರ್ತಕ್ಕಂಥವ್ರನ್ನ ನೀವು ಅಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ, ಅಥವಾ ಆರ್ಥಿಕ ವಹಿವಾಟಿನಲ್ಲಿ ಸ್ವಲ್ಪ ಅನುಭವಿಗಳಿದ್ದಂಥವ್ರನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಇವತ್ತಿನ ಬಹುತೇಕ ಫೈನಾನ್ಸ್ಗಳಲ್ಲಿ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಇರುವಂತಹ ಕೇವಲ ಮನೆಗೆ ಹೋಗಿ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಕೆಲವರನ್ನ ಬಿಟ್ಕೊಳ್ತಾ ಇದ್ದಾರೆ. ಆ ಸಾಲ ವಸೂಲಾತಿಯ ಟೀಮ್ನಲ್ಲಿ ನೀವು ಚೆಕ್ ಮಾಡಿ ನೋಡಿಬೇಕಾದ್ರೆ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಇರೋದಿಲ್ಲ. ಒಂದು ವೇಳೆ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಅವರು ಪುಡಿ ರೌಡಿಗಳೇ ಆಗಿರ್ತಾರೆ, ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಣ ವಸೂಲಿ ಮಾಡಲಿಕ್ಕೆ ಬೇಕಾದಂಥ ರೀತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೇ ಅವರು ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನ ಪೊಲೀಸ್ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಇಲ್ಲಿ ಈ ಫೈನಾನ್ಸ್ನ ಪ್ರತಿನಿಧಿಗಳು ಅಂತ ಹೇಳಿ ಮನೆಗಳಿಗೆ ಹೋಗುವಂಥವ್ರು ಆಡ್ತಾ ಇರುವಂತಹ ಮಾತುಗಳು, ಹಾಕ್ತಾ ಇರುವಂತಹ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಕರ್ನಾಟಕದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಾವಿರಾರು ಜನ ಇವತ್ತು ಮನೆ ಮಠಗಳನ್ನ ಬಿಟ್ಟು ಅಥವಾ ತಮ್ಮ ಇಡೀ ಕುಟುಂಬಗಳನ್ನ ಬಿಟ್ಟು, ಮನೆ ಯಜಮಾನ ಆಗಿದ್ದಂಥವನು ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಅವಿತು ಕುಳಿತುಕೊಳ್ಳುವಂಥ, ಜೊತೆಗೆ ಮನೆಯನ್ನೇ ತೊರೆದು ಹೊರಗಡೆ ಹೋಗಿ ಬದುಕುವಂಥ ಈ ಥರದ ವಾತಾವರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ನಾವು ಇವತ್ತು ಈ ವಿಚಾರವನ್ನು ಇಲ್ಲಿ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಈ ವಿಚಾರವನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಚರ್ಚೆಗೆ ತಂದಿರುವಂಥದ್ದು. ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಫೈನಾನ್ಸ್ನಲ್ಲಿ ಸಾಲ ತೆಗೆದುಕೊಳ್ಳೋಕೆ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಯಿಂದ ಅಥವಾ ಯಾವುದೋ ಸ್ನೇಹಿತನಿಂದ ನೀವು ಹಣ ಪಡೆದ್ರೆ 1 ತಿಂಗಳು 2 ತಿಂಗಳು ನೀವು ಆತನಿಗೆ ಹೇಳಬಹುದು. ಆದರೆ ಏನೇ ಕೆಲವು ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ನೀವು ಕೂತು ಮಾತುಕತೆಯ ಮೂಲಕ ಅದನ್ನು ಬಗೆಹರಿಸಿಕೊಂಡು ಅವನಿಗೆ ಸಾಲವನ್ನು ಮರುಪಾವತಿಯನ್ನು ಮಾಡಬಹುದು. ಆದರೆ ಈ ಫೈನಾನ್ಸ್ಗಳಲ್ಲಿ ಸಾಲ ಪಡೆದರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಈಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಗಮನಿಸಬಹುದು. ಇಲ್ಲಿ ಕರ್ನಾಟಕದ ಒಟ್ಟಾರೆ ಚಿತ್ರಣವನ್ನ ಗಮನಿಸಿದ್ರೆ ಇಲ್ಲಿ ದಬ್ಬಾಳಿಕೆಯಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಖಾಸಗಿ ಬ್ಯಾಂಕ್ಗಳಲ್ಲಿ ಹೇಗೆ ದೌರ್ಜನ್ಯಗಳು ನಡೆಯುತ್ತೋ ಅದೇ ರೀತಿ ಇವತ್ತು ಫೈನಾನ್ಸ್ಗಳಲ್ಲೂ ಶುರುವಾಗಿದೆ. ಒಂದು ಕಡೆಗೆ ಖಾಸಗಿ ಬ್ಯಾಂಕ್ಗಳಲ್ಲೂ ಕೂಡ ಈ ಥರದ ವಾತಾವರಣಗಳೇ ಕ್ರಿಯೇಟ್ ಆಗ್ತಾ ಇದ್ದಾರಂಥದ್ದು.
ಖಾಸಗಿ ಬ್ಯಾಂಕ್ಗಳಲ್ಲೂ ಕೂಡ ಇಂಥವ್ರನ್ನ ನೇಮಕ ಮಾಡಿಕೊಂಡು ಮನೆಗಳಿಗೆ 1 ತಿಂಗಳು 2 ತಿಂಗಳು ನೀವು ಕಟ್ಟದೇ ಹೋದರೆ ಅಥವಾ ಆರ್ಥಿಕ ಸಂಕಷ್ಟಕ್ಕೆ ಎದುರಾಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕೋದ್ರ ಮೂಲಕ ಹಣ ವಸೂಲಿನ ಮಾಡುವಂಥದ್ದು ಒಂದು ಭಾಗ. ಆದರೆ ಮತ್ತೊಂದು ಕಡೆನಲ್ಲಿ ಈ ಫೈನಾನ್ಸ್ ವ್ಯವಹಾರ ನಡೆಸುವಂಥವರು ಕೂಡ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೇನೆ ಕೇವಲ ಯಾವುದೋ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು RBI ಗೈಡ್ಲೈನ್ಸ್ ಪ್ರಕಾರವೇ ಇವರು ಒಂದು ಕಾನೂನು ವ್ಯಾಪ್ತಿಯಲ್ಲಿ ನಾವು ಫೈನಾನ್ಸ್ಗಳನ್ನು ನಡೆಸ್ತಿದ್ದೀವಿ ಅಂತ ಹೇಳಿಕೊಂಡು ಫೈನಾನ್ಸ್ಗಳನ್ನು ಶುರು ಮಾಡ್ತಾರೆ. ಆದರೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಹಣವನ್ನು ವಸೂಲಿ ಮಾಡ್ತಾರೆ. ನಿಮಗೆ ಗೊತ್ತಾಗದೇ ರೀತಿಯಲ್ಲಿ ಒಂದು ವೇಳೆ ಚೆಕ್ ಬೌನ್ಸ್ ಕೇಸು ಬಿದ್ದಿರುತ್ತೆ. ಅಲ್ಲಿ ಚೆಕ್ ಬೌನ್ಸ್ ಕೇಸ್ ಜೊತೆನಲ್ಲಿ ನೀವು ಅಲ್ಲಿ ಆ ಚೆಕ್ ಬೌನ್ಸ್ಗೆ ಕಟ್ಟಬೇಕಾದಂಥ ಹಣವನ್ನು ಕೂಡ ಕಟ್ಟಿರ್ತೀರಿ. ಆದರೆ ಜೊತೆಗೆ ಬಡ್ಡಿ ಚಕ್ರ ಬಡ್ಡಿಯನ್ನು ಕೂಡ ಕಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ ಹೊರಗಡೆ ನೀವು ಆರ್ಥಿಕ ವ್ಯವಹಾರಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲೂ ಎಸ್ಪೆಷಲಿ ಈ ಖಾಸಗಿ ಬ್ಯಾಂಕ್ಗಳು ಮತ್ತೆ ಈ ಏನು ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ಗಳಲ್ಲಿ ಆರ್ಥಿಕ ವ್ಯವಹಾರವನ್ನು ನಡೆಸುವಂಥ ಸಂದರ್ಭದಲ್ಲಿ ಅಥವಾ ಅವರಿಂದ ಸಾಲ ಪಡೆಯುವಂಥ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಬೇಕು. ಜೊತೆಗೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಇಲ್ಲದೆ ಹೋದ್ರೆ ನೀವು ಕಷ್ಟ ಅನ್ನುವಂಥ ಏನು ಬೆಂಕಿಯಿಂದ ಬಾಣಲೆಗೆ ಬೀಳ್ತೀರಿ. ಎಣ್ಣೆ ಬಿಸಿ ಎಣ್ಣೆ ಇರ್ತಕ್ಕಂಥ ಬಾಣಲೆಗೆ ನೀವು ಬೀಳ್ತಾ ಇದ್ದೀರಿ ಅನ್ನುವಂಥದ್ದು ನಿಮಗೆ ಅರ್ಥ ಆಗೋದಿಲ್ಲ. ಅದು ಅರ್ಥ ಆಗುವುದು ಈ ಏನು ಪುಡಿ ರೌಡಿಗಳು ನಿಮ್ಮ ಮನೆಗೆ ಬಂದು ಕೂತಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಮಾಡಿದ್ದು ತಪ್ಪು ಅನ್ನುವಂಥ ಅರಿವು ನಿಮಗಾಗೋ ಹೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ. ನೀವು ಅವರು ಹಾಕಿರ್ತಕ್ಕಂಥ ಒಂದು ಸಂಕೋಲೆಯಲ್ಲಿ ಅಥವಾ ಬಲೆಯಲ್ಲಿ ಬಿದ್ದಿರ್ತೀರಿ. ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇರುವಂಥದ್ದು ಇಂಥ ಫೈನಾನ್ಸ್ಗಳ ವಿರುದ್ಧ RBI ತನ್ನ ನಿಯಮಾವಳಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ. RBI ವಿಚಾರದಲ್ಲೂ ಕೂಡ ಈಗ ನಾವು ಇಲ್ಲಿ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಿಕೊಳ್ಳದೆ ಹೋದರೆ ಇಡೀ ಸಮಾಜದಲ್ಲಿ ಇವತ್ತು ಆರ್ಥಿಕ ವ್ಯವಸ್ಥೆ ಸರ್ಕಾರದ ಮಟ್ಟದಲ್ಲೇ ಆರ್ಥಿಕ ವ್ಯವಸ್ಥೆ ಇವತ್ತು ಹದಗೆಟ್ಟು ಹೋಗ್ತಾ ಇದೆ. ಅಂತಹದರಲ್ಲಿ ಜನಸಾಮಾನ್ಯರು ಈ ಥರದ ಖಾಸಗಿ ಬ್ಯಾಂಕ್ಗಳಿಂದ ಅಥವಾ ಮೈಕ್ರೋ ಫೈನಾನ್ಸ್ಗಳು ಇರ್ಬೋದು ಫೈನಾನ್ಸ್ಗಳಿಂದ ಸಾಲ ಪಡೆದು ಮತ್ತೆ ಅವರು ಗಾಯದ ಮೇಲೆ ಬರ ಹಾಕಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನು ತಪ್ಪಿಸಬೇಕು ಅನ್ನೋದಾದ್ರೆ RBI ತನ್ನ ನಿಯಮಾವಳಿಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಒಂದು. ಎರಡನೇದಾಗಿ ಸರ್ಕಾರ ಕೂಡ ಈ ಫೈನಾನ್ಸ್ಗಳು ಖಾಸಗಿ ಫೈನಾನ್ಸ್ಗಳು ಜೊತೆಗೆ ಖಾಸಗಿ ಬ್ಯಾಂಕ್ಗಳ ಈ ಸಾಲ ವಸೂಲಾತಿಯ ನಿಯಮಾವಳಿಗಳ ವಿಚಾರದಲ್ಲಿ ಒಂದು ನಿರ್ಬಂಧವನ್ನ ಹೇರಬೇಕು. ಅದಕ್ಕೆ ಸಂಬಂಧಪಟ್ಟಾದಂಥ ಒಂದು ಹೊಸ ಕಾಯ್ದೆಯನ್ನ ಅಥವಾ ಕಾಯ್ದೆಯಲ್ಲಿ ಇರತಕ್ಕಂಥದ್ದನ್ನ ತಿದ್ದುಪಡಿ ತರುವಂಥ ಕೆಲಸವನ್ನಾದರೂ ಕೂಡ ಮಾಡಲೇಬೇಕು. ನಾನು ಇಲ್ಲಿ ಒಂದು ವಿಚಾರವನ್ನು ಗಮನಿಸಲೇಬೇಕು. ಕಳೆದ ಏನು ಬೆಳಗಾವಿ ಅಧಿವೇಶನ ನಡೀತೋ ಅಲ್ಲಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಒಂದು ಈ ಕಾಯ್ದೆಯನ್ನ ಬದಲಾವಣೆ ತರುವಂಥ ಅಥವಾ ಕಾಯ್ದೆಗೆ ತಿದ್ದುಪಡಿ ತರುವಂಥ ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಸದನದಲ್ಲಿಯೇ ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಕೂಡ ಅದರ ವಿಚಾರ ಮತ್ತೆ ಚರ್ಚೆಗೆ ಬರಲಿಲ್ಲ. ಆದರೆ ಈಗ ಏನು ಮಾರ್ಚ್ನಲ್ಲಿ ಅಥವಾ ಫೆಬ್ರವರಿ ಎಂಡಲ್ಲಿ ಅಥವಾ ಮಾರ್ಚ್ನಲ್ಲಿ ನಡೆಯುವಂಥ ಈ ಬಜೆಟ್ ಅಧಿವೇಶನ ಏನಿದೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅಥವಾ ಬಜೆಟ್ ಮಂಡನೆ ಸಂದರ್ಭದಲ್ಲಾದರೂ ಕೂಡ ಈ ಒಂದು ಕಾಯ್ದೆಗೆ ಒಂದು ಜೀವವನ್ನು ತುಂಬುವಂಥ ಕೆಲಸ ಮಾಡಬೇಕು. ಬಡವರನ್ನ ಕಾಪಾಡುವ ಕೆಲಸವನ್ನ ಸರ್ಕಾರ ಮಾಡದೆ ಹೋದ್ರೆ ಪದೇ ಪದೇ ಈ ಪುಡಿ ರೌಡಿಗಳ ಅಥವಾ ಮೈಕ್ರೋ ಫೈನಾನ್ಸ್ಗಳ ಅಥವಾ ಫೈನಾನ್ಸ್ಗಳ ಹಾಗೂ ಈ ಖಾಸಗಿ ಬ್ಯಾಂಕ್ಗಳ ದಬ್ಬಾಳಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಅನೇಕ ಅಮಾಯಕರ ಪ್ರಾಣ ಹಾನಿಯಾಗುತ್ತೆ. ಈ ವಿಚಾರವನ್ನು ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಇವರ ಆಟೋಪಕ್ಕೆ ಬ್ರೇಕ್ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಕೃಷ್ಣ ಬೈರೇಗೌಡರು ಏನು ಈಗಾಗಲೇ ಪ್ರಸ್ತಾಪನ ಮಾಡಿದ್ದಾರೆ ಸದನದಲ್ಲಿ ಅದಕ್ಕೆ ಜೀವ ತುಂಬುವ ಕೆಲಸ ಮುಖ್ಯಮಂತ್ರಿಗಳಿಂದ ಜೊತೆಗೆ ಉಪಮುಖ್ಯಮಂತ್ರಿಗಳಿಂದ ಹಾಗೂ ಸಂಬಂಧಪಟ್ಟಂತ ಸಚಿವರು ಇದಕ್ಕೆ ಒಂದು ಜೀವ ತುಂಬುವ ಕೆಲಸ ಆಗಬೇಕು. ಈ ಕಾಯ್ದೆಗೆ ತಿದ್ದುಪಡಿ ತರಲೇಬೇಕಾಗಿದೆ. ಯಾಕೆಂದ್ರೆ ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಕಟ್ತಾ ಹೋದ್ರೆ ಯಾವ ಮನುಷ್ಯನೂ ಕೂಡ ಆರ್ಥಿಕವಾಗಿ ಏಳಿಗೆ ಆಗಲಿಕ್ಕೆ ಅಥವಾ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ವಾತಾವರಣವನ್ನು ಈ ಮೈಕ್ರೋ ಫೈನಾನ್ಸ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ. ಇದಕ್ಕೆ ಒಂದು ಬ್ರೇಕ್ ಬೀಳಲೇಬೇಕಾಗಿದೆ. ಸಾಮಾನ್ಯ ಜನರು ಕೂಡ ಅಥವಾ ಕೂಲಿ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಅಥವಾ ಯಾವುದೋ ಒಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟೆಪಾಡನ್ನು ಹೇಗೋ ನಡೆಸ್ತಾ ತನ್ನ ಕುಟುಂಬವನ್ನು ಸಾಗಿಸ್ತಾ ಇರುವಂಥ ವ್ಯಕ್ತಿ ಇವತ್ತು ಇವರ ದಬ್ಬಾಳಿಕೆಗೆ ತನ್ನ ಪ್ರಾಣವನ್ನೇ ಬಲಿ ಕೊಡುವಂಥ ಸ್ಥಿತಿ ಇವತ್ತು ಅನೇಕ ಕಡೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದನ್ನು ತಪ್ಪಿಸಬೇಕು ಅನ್ನೋದಾದ್ರೆ ಒಂದು ಕಾಯ್ದೆಗೆ ತಿದ್ದುಪಡಿ ತರಬೇಕು. ಜೊತೆ ಇವರೆಲ್ಲರಿಗೂ ಕೂಡ ಒಂದು ಬ್ರೇಕ್ ಅನ್ನ ಹಾಕಲೇಬೇಕು. ಇಲ್ಲದೆ ಹೋದ್ರೆ ಇವರ ಆಟೋಟಪ ಇನ್ನಷ್ಟು ಹೆಚ್ಚಾಗುತ್ತೆ. ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಒಂದು ಜಾಗೃತಿ ಬೇಕಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಬ್ಬ ಕಂಪನಿಯ ಉದ್ಯೋಗಿ ತಮಗೆ ಕರೆ ಮಾಡಿ ಪುಸಲಾಯಿಸಿ
ಅಥವಾ ಅತ್ಯಂತ ವಿನಯತೆಯಿಂದ ಅಥವಾ ನಮ್ರತೆಯಿಂದ ಸಹನೆಯಿಂದ ಅವರಿಗೆ ಪದೇ ಪದೇ ಕರೆ ಮಾಡಿ ದುಂಬಾಲು ಬಿದ್ದು ಹಣ ಕೊಡ್ತೀವಿ ನಾವು, ನೀವು ಯಾವ ಡಾಕ್ಯುಮೆಂಟನ್ನು ಕೇಳೋದಿಲ್ಲ, ನಾವು ನಿಮಗೆ ಸಿವಿಲ್ ಸ್ಕೋರ್ ಕೂಡ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ನಿಮಗೆ ಹಣದ ಆಮಿಷವನ್ನು ಒಡ್ಡಿದರೆ ನೀವು ಬಲೆಗೆ ಬೀಳುವ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಕಷ್ಟ ಇರುವಂಥದ್ದು ಪ್ರತಿ ಮನುಷ್ಯನಿಗೂ ಕಷ್ಟ ಇದ್ದೇ ಇರುತ್ತೆ. ಆದರೆ ಒಂದು ಈ ಫೈನಾನ್ಸ್ ಅಥವಾ ಮೈಕ್ರೋ ಫೈನಾನ್ಸ್ ಅಥವಾ ಖಾಸಗಿ ಬ್ಯಾಂಕ್ಗಳಿಂದ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಹಣವನ್ನು ಪಡೆಯಿರಿ, ಸಾಲ ಪಡೆಯಿರಿ. ಇಲ್ಲದೆ ಹೋದರೆ ಇವರ ದಬ್ಬಾಳಿಕೆಗೆ ಎಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ಜನಸಾಮಾನ್ಯರು ಕೂಡ ಈ ವಿಚಾರದಲ್ಲಿ ಜಾಗೃತಿಯನ್ನ ಬೆಳೆಸ್ಕೊಳ್ಬೇಕು. ಜೊತೆಗೆ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಇಂಥವುಗಳಿಗೆ ಒಂದು ಕಡಿವಾಣ ಹಾಕುವ ಕೆಲಸ ಆಗಲೇಬೇಕು. ಇಲ್ಲದೆ ಹೋದರೆ ಇದು ಒಂದು ಮಿತಿಗೆ ಬರೋದಿಲ್ಲ, ಒಂದು ಸರಹದ್ದಿಗೆ ಬರೋದಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆ ಈಗಾಗಲೇ ಸಾಕಷ್ಟು ದೂರುಗಳು ಬೇರೆ ಬೇರೆ ಠಾಣೆಗಳಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ದೂರುಗಳು ದಾಖಲಾಗಿದ್ದಾವೆ. ಆದರೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ನೀವು ಈ ಖಾಸಗಿ ಫೈನಾನ್ಸ್ಗಳ ಅಥವಾ ಏನೇನು ಲೀಗಲ್ ಆಗಿ ಇವರು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಇವರ ನಡೆಸುವ ಅಷ್ಟೂ ಚಟುವಟಿಕೆಗಳು ಇಲ್ಲೀಗಲ್ ಆಗಿರ್ತವೆ, ಅಕ್ರಮವಾಗಿರ್ತವೆ. ಸೊ ಹಾಗಾಗಿ ಇವುಗಳ ಮೇಲೆ ಪೊಲೀಸ್ ಇಲಾಖೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾದಂಥ ಕೆಲಸವನ್ನು ಮಾಡಬೇಕು. ಅದು ಇಲ್ಲದೆ ಹೋದರೆ ಅಮಾಯಕರ ಬಲಿಗಳು ಆಗ್ತಾನೆ ಹೋಗ್ತವೆ. ಸೊ ಹಾಗಾಗಿ ಇವೆಲ್ಲವುಗಳ ವಿಚಾರದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದನೂ ಆಗಲಿ, ಜೊತೆಗೆ ಸಾರ್ವಜನಿಕರು ಕೂಡ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕಾದಂಥ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿದೆ. ಆದರೆ ಇಡೀ ದೇಶದ ಇವತ್ತು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿರುವಂಥದ್ದು ಒಂದು ಭಾಗ ಆದರೆ, ಖಾಸಗಿ ವ್ಯಕ್ತಿಗಳು ಇರುವಂತಹ ಹಣದಲ್ಲೇ ಬಡ್ಡಿ ಚಕ್ರ ಬಡ್ಡಿಯನ್ನು ಹಾಕಿ ಸಾಮಾನ್ಯ ಜನರಿಂದ, ಬಡವರಿಂದ, ಕೂಲಿ ಕಾರ್ಮಿಕರಿಂದ, ರೈತರಿಂದ ಅಥವಾ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಬೇರೆ ಬೇರೆ ಯಾವುದೋ ಕಂಪನಿಗಳಲ್ಲಿ ಕೆಲಸ ಮಾಡೋರಂತರಿಂದ ಬಡ್ಡಿ ಮೇಲೆ ಬಡ್ಡಿ ಹೆಸರಿನಲ್ಲಿ ಹಣವನ್ನು ಬೇಕಾಬಿಟ್ಟಿಯಾಗಿ ವಸೂಲಿ ಮಾಡುವ ಕೆಲಸ ನಡೀತಾ ಇದೆ. ಅದನ್ನು ತಡೆಯುವಂಥ ಕೆಲಸ ಪ್ರತಿಯೊಬ್ಬರಿಗೂ ಕೂಡ. ಸೊ ಹಾಗಾಗಿ ಇಂಥವುಗಳು ಕಂಡು ಬಂದಂಥ ಸಂದರ್ಭದಲ್ಲಿ ದಯಮಾಡಿ ಮಾಧ್ಯಮ ಸಂಸ್ಥೆಗಳಿಗಾದರೂ ತಿಳಿಸಿ, ಆದರೆ ಪೊಲೀಸ್ ಇಲಾಖೆಗಾದರೂ ದೂರು ಕೊಡಿ. ಆದರೆ ಪ್ರಾಣ ಕಳೆದುಕೊಳ್ಳುವಂತಹ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬೇಡಿ. ಯಾಕೆಂದ್ರೆ ನಿಮ್ಮನ್ನೇ ನಂಬಿಕೊಂಡಂತಹ ಕುಟುಂಬಗಳು ನಿಮ್ಮ ಜೊತೆಗಿರ್ತವೆ. ನೀವು ಯಾವುದೋ ಒಬ್ಬ ವ್ಯಕ್ತಿ ಬೆದರಿಕೆ ಹಾಕಿದ ಅಥವಾ ದಬ್ಬಾಳಿಕೆ ಮಾಡಿದ, ಮನೆಗೆ ಬಂದು ಕೂತ, ನಿಮ್ಮ ಮಾನಹಾರಣ ಮಾಡುವಂಥ ಕೆಲಸವನ್ನ ಮಾಡ್ದ ಅಂತೇಳಿ ನೀವು ಪ್ರಾಣ ಕಳೆದುಕೊಂಡ್ರೆ ನಿಮ್ಮ ಇಡೀ ಕುಟುಂಬವನ್ನ ಸಾಕುವಂಥವ್ರು ಯಾರು, ನೋಡ್ಕೊಳ್ಳೋರು ಯಾರು, ನಿಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ನಿಮ್ಮ ಮಕ್ಕಳ ಗತಿ ಏನು? ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಕೂಡ ಸಾಲ ಪಡೆದಂಥವರು ಕೂಡ ಯೋಚನೆ ಮಾಡಿ. ಒಂದು ವೇಳೆ ಅತಿಯಾದ ರೀತಿಯಲ್ಲಿ ದಬ್ಬಾಳಿಕೆಗಳು ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ನಿರ್ದಾಕ್ಷಿಣ್ಯವಾಗಿ ದೂರು ಕೊಡಿ. ಒಂದು ವೇಳೆ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಪೊಲೀಸ್ ಠಾಣೆಗಳಲ್ಲಿ ದೂರು ಪಡೆಯದೇ ಹೋದರೆ ನಮ್ಮ ಕಚೇರಿಗೆ ಫೋನ್ ಮಾಡಿ, ನಾವು ನಿಮ್ಮ ಜೊತೆಗಿರ್ತೀವಿ. ಇಂತಹ ಮೈಕ್ರೋ ಫೈನಾನ್ಸ್ಗಳು ಜೊತೆಗೆ ಖಾಸಗಿ ಬ್ಯಾಂಕ್ಗಳ ದರ್ಬಾರ್ಗೆ ಬ್ರೇಕ್ ಹಾಕುವಂಥ ಕೆಲಸವನ್ನ ನಾವು ನಿಶ್ಚಿತವಾಗಿ ಮಾಡೇ ಮಾಡ್ತೀವಿ. ಅದರಲ್ಲಿ ಯಾವುದೇ ರಾಜಿಯ ಪ್ರಶ್ನೆಯೇ ಇಲ್ಲ. ಸೊ ಹಾಗಾಗಿ ಜನಸಾಮಾನ್ಯರ ಒಳಿತು ಜೊತೆಗೆ ಸಮಾಜದ ನಿರ್ಮಾಣದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.